ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯೊಂದಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲಪಕ್ಷ ಚತುರ್ಥಿ ಆನಂತರ ಪಂಚಮಿ ಭಾನುವಾರ ಉತ್ತರಾಭದ್ರಾ ನಕ್ಷತ್ರ ಶಿವನಾಮ ಯೋಗ ಭದ್ರಾಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ಇವತ್ತಿನ ಪಂಚಾಂಗ ಹೇಗಿದೆ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಯಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ. ವಿಶೇಷವಾಗಿ ನಾವು ಭಾನುವಾರ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಏಳಬೇಕಂತೆ. ಬೆಳಗ್ಗೆ ಬೇಗನೆ ಎದ್ದು ನಾವು ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಸೂರ್ಯನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಸೂರ್ಯನಂತೆ ಶಕ್ತಿ ಬರತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿ. ಯಾಕಂದರೆ ನಾವು ಸೂರ್ಯೋದಯ ಮೊದಲನೇದಾಗಿ ಅರುಣೋದಯ ಆಗ್ತದೆ. ಆ ಅರುಣೋದಯದ ಸಂದರ್ಭದಲ್ಲಿ ನಾವು ಏಳಬೇಕಂತೆ. ಆ ಅರುಣೋದಯ ಸಂದರ್ಭದಲ್ಲಿ ಎದ್ದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಶಕ್ತಿ, ಶರೀರಕ್ಕೆ ಶಾರೀರಿಕವಾದಂಥ ಶಕ್ತಿ, ಮನಸ್ಸಿಗೆ ಆ ಎಲ್ಲ ರೀತಿಯಲ್ಲೂ ಕೂಡ ಉತ್ಸಾಹ, ಆಧ್ಯಾತ್ಮಿಕವಾದಂಥ ಶಕ್ತಿ ಎಲ್ಲ ರೀತಿಯಲ್ಲೂ ಬರತಕ್ಕಂಥದ್ದು ಬೆಳಗಿನ ಆ ಅರುಣೋದಯ ವೇಳೆಯಲ್ಲಿ ನಾವು ಬೆಳಗ್ಗೆ ಏಳುವುದರಿಂದಲೇ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿ ಇವತ್ತು ಸಂಗಾತಿಯಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಅಂದರೆ ಯಾವ ರೀತಿ ಕಲಹ ಅಂತಂದರೆ ನಾವು ಯಾರು ಏನು ಹೇಳಿದ್ರೂ ಕೂಡ ಕೇಳೋದಿಲ್ಲ, ಆ ರೀತಿ ಮನಸ್ಸು ಬರತಕ್ಕಂಥದ್ದು. ಆದರೆ ನಾವು ಯಾಕಂದರೆ ಆ ಕಲಹ ಆದಾಗ, ಜಗಳ ಆದಾಗ ಏನು ಮಾಡಬೇಕು ಅಂತಂದರೆ ಒಬ್ಬರು ಸುಮ್ಮನಿದ್ಬಿಟ್ರೆ ಅದು ತಣ್ಣಗಾಗ್ಬಿಡ್ತದೆ. ಇಬ್ಬರು ಕೂಡ ನಾನು ನೀನು ಅಂತ ಹೋದರೆ ಮತ್ತು ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಒಬ್ಬರು ಸುಮ್ಮನಿರಬೇಕು, ಆ ಮೌನಾಚರಣೆ ಮಾಡಬೇಕು. ಆ ಮೌನದಿಂದ ಇದ್ದಾಗ ಕಲಹ ಆಗುವುದನ್ನು ನಾವು ತಪ್ಪಿಸಬಹುದು. ನಮಗೆ ಸ್ವಲ್ಪ ಸಿಟ್ಟು ಬಂತು, ಕೋಪ ಬಂತು, ತಾಪ ಆಯಿತು ಅಂತಾಗ ಏನು ಮಾಡಬೇಕು ಅಂತಂದರೆ ಸುಮ್ಮನೆ ಕಣ್ಣು ಮುಚ್ಚನ್ನು ಕುಳಿತುಬಿಡಬೇಕು. ಆ ಒಂದು ನಿಮಿಷ ಅದು ಸ್ವಲ್ಪ ದಾಟಿ ಹೋಯಿತು ಅಂತಂದರೆ ನಾವು ಗೆದ್ದು ಬಿಡ್ತೇವೆ, ಪಾರಾಗ್ಬಿಡ್ತೇವೆ ಆ ಒಂದು ಸನ್ನಿವೇಶದಿಂದ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಯಾವುದೇ ರೀತಿಯಾದಂಥ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಅಂದರೆ ಯಾವುದೇ ಈ ಬಟ್ಟೆ ವ್ಯಾಪಾರ ಇರ್ಬೋದು, ಅಥವಾ ಬೆಳ್ಳಿ ಬಂಗಾರದ ವ್ಯಾಪಾರ ಇರ್ಬೋದು, ಇತ್ಯಾದಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಹಾಗೆ ದೇವತಾ ಅನುಕೂಲ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರುವಂಥದ್ದು. ಹಾಗೆ ಬಂಧುಗಳ ಸಹಕಾರವು ಕೂಡ ಇವತ್ತಿನ ದಿವಸ ಸಿಗುವಂಥದ್ದು.
ನಾವು ಯಾವುದೋ ರೀತಿಯಲ್ಲಿ ಏನೋ ಕೆಲಸವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೇವೆ. ಅದಕ್ಕೆ ಸಹಾಯ ಮತ್ತು ಸಹಕಾರ ಎರಡೂ ಕೂಡ ಮುಖ್ಯ. ಯಾವ ರೀತಿ ಮನೆಯಲ್ಲಿ ಕುಟುಂಬದ ಸಹಕಾರ, ಬಂಧುಗಳ ಸಹಕಾರ, ಸ್ನೇಹಿತರ ಸಹಕಾರ, ಎಲ್ಲ ರೀತಿಯಾದಂಥ ಆ ಒಂದು ಊರಿನ ಜನರ ಸಹಕಾರ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡುವುದರಿಂದ ಅಥವಾ ಐಕ್ಯ ಮಂತ್ರ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಸಾಲ ಬಾಧೆ ಆಗತಕ್ಕಂಥದ್ದು, ಅಂದರೆ ಸಾಲದಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವು ಆದಷ್ಟು ಯಾರಿಗೂ ಕೂಡ ಸಾಲ ತಗೊಳ್ಳೂಬಾರ್ದು, ಸಾಲ ಕೊಡಲೂಬಾರ್ದು. ಹಾಗೆ ಶತ್ರುವಿನ ಬಾಧೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ, ಅಥವಾ ಕಿಬ್ಬೊಟ್ಟೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಎಲ್ಲ ರೀತಿಯಲ್ಲೂ ಕೂಡ ಈ ಆಹಾರವನ್ನು ಸ್ವೀಕಾರ ಮಾಡುವಾಗ ಅಥವಾ ಕರಿದ ಪದಾರ್ಥವನ್ನು ನಾವು ಸ್ವೀಕಾರ ಮಾಡುವಾಗ ಆದಷ್ಟು ನಾವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ಖರ್ಚಾಗತಕ್ಕಂಥದ್ದು. ಭಾನುವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ಯಾವುದೋ ರೀತಿಯಲ್ಲಿ ಏನೋ ವಸ್ತುಗಳನ್ನು ತೆಗೆದುಕೊಳ್ಬೇಕು, ಹೀಗೆ ಈ ರೀತಿಯಿಂದ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ವೆಂಕಟೇಶ್ವರನ ಪ್ರಾರ್ಥನೆ ಅಥವಾ ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಇರತಕ್ಕಂಥವರಿಗೆ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಆಗತಕ್ಕಂಥದ್ದು. ಅಂದರೆ ಯಾರು ಏನೇ ಹೇಳಿದ್ರೂ ಕೂಡ ಇವತ್ತಿನ ದಿವಸ ಸ್ವಲ್ಪ ನಾವು ಸುಮ್ಮನಿದ್ದು ಬಿಟ್ಟರೆ ಎಲ್ಲ ಸರಿಯಾಗಿ ಆಗತಕ್ಕಂಥದ್ದು. ಹಾಗೆ ಅಂದರೆ ನಾವು ಹೇಳಿದ್ದನ್ನು ಮಕ್ಕಳು ಕೇಳೋದಿಲ್ಲ, ಅಥವಾ ಮಕ್ಕಳು ನಾವು ಏನೋ ಒಂದು ಹೇಳಿರ್ತೇವೆ ಆ ರೀತಿಯಲ್ಲಿ ಅವರು ವರ್ತನೆ ನಡೆದುಕೊಳ್ಳುವುದಿಲ್ಲ, ನಾವಿನ್ನು ಹೇಳಿದ್ದನ್ನು ಅವರು ಉಲ್ಟಾ ಮಾತಾಡುವಂಥದ್ದು. ಹೀಗೆ ಇದರಿಂದ ಸ್ವಲ್ಪ ಅಸಮಾಧಾನ ಬರತಕ್ಕಂಥದ್ದು. ಆದರೆ ನಾವು ಬೇಸರ ಪಡಬೇಕಾದ್ದೇನಿಲ್ಲ. ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ, ನಾವು ಸಹನೆಯಿಂದ ಹೋದಾಗ ಎಲ್ಲವೂ ಕೂಡ ಸುಲಭವಾಗಿ ಆಗತಕ್ಕಂಥದ್ದು. ಹಾಗೆ ಹೊಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ಕರಿದ ಪದಾರ್ಥಗಳನ್ನು ಇವತ್ತಿನ ದಿವಸ ತಿನ್ನಬಾರ್ದು. ಆದಷ್ಟು ಮನೆಯಲ್ಲೇ ಮಾಡಿದಂಥ ಪದಾರ್ಥವನ್ನು ಸೇವನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಬುದ್ಧಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು, ಅಂದರೆ ಆಲೋಚನಾ ಶಕ್ತಿ ಸ್ವಲ್ಪ ಕುಂಠಿತ ಆಗತಕ್ಕಂಥದ್ದು. ಬೇರೆ ಬೇರೆ ಕಾರಣದಿಂದ, ಸಿಟ್ಟಿನಿಂದ ಆಲೋಚನಾ ಶಕ್ತಿ ಕುಂಠಿತವಾಗ್ತದೆ, ಅಥವಾ ಆಲಸ್ಯದಿಂದಲೂ ಕೂಡ ಆಲೋಚನಾ ಶಕ್ತಿ ಕುಂಠಿತವಾಗತಕ್ಕಂಥದ್ದು. ಹಾಗೆ ಧನ ಲಾಭ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂತಹ ಸಾಧ್ಯತೆ. ದುರ್ಗಾ ಕವಚವನ್ನು ಪಠಿಸುವುದರಿಂದ ಅಥವಾ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ಈ ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ಬಂಧು ಕಲಹ ಆಗತಕ್ಕಂಥದ್ದು. ಬಂಧುಗಳಿಂದ ಸ್ವಲ್ಪ ಕಲಹ ಆಗುವಂಥ ಸಾಧ್ಯತೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ವಿಷಜಂತುಗಳ ಭಯ ಸ್ವಲ್ಪ ಇರತಕ್ಕಂಥ. ಈಗ ಯಾವುದೇ ರೀತಿ ನಾವು ಎಲ್ಲೋ ತೋಟಕ್ಕೆ ಹೋಗಿರ್ತೇವೆ, ಅಥವಾ ಬೇರೆ ಬೇರೆ ಯಾವುದೋ ಒಂದು ನೀರಿನ ಅಂಚಿಗೆ ಹೋಗಿರ್ತೇವೆ. ಆ ಒಂದು ವಿಚಾರದಲ್ಲಿ ನಾವು ಆದಷ್ಟು ಜಾಗ್ರತೆಯಿಂದ ಇರಬೇಕು. ಈಗ ನೀರಿನಂಚಿ ಹೋದಾಗ ಮೊಸಳೆ ಇತ್ಯಾದಿಗಳಿಂದ, ಅಥವಾ ತೋಟಕ್ಕೆ ಅಥವಾ ಈ ಕಾಡಿಗೆ ಹೋದಾಗ ಆದಷ್ಟು ಕಾಡು ಪ್ರಾಣಿಗಳ ವಿಚಾರದಲ್ಲಿ ನಾವು ಆದಷ್ಟು ಹಾವು ಇತ್ಯಾದಿಗಳಿಂದ ನಾವು ದೂರ ಇರಬೇಕು. ಅವು ಬಂದಾಗ ನಾವು ಅವರ ಹತ್ರ ಆಟ ಆಡುವುದು ಅಥವಾ ಹುಚ್ಚಾಟ ಮಾಡಲಿಕ್ಕೆ ಹೋಗಬಾರದು. ಆದ್ದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರತಕ್ಕಂಥದ್ದು, ಆರೋಗ್ಯ ವ್ಯತ್ಯಾಸ ಆಗತಕ್ಕಂಥದ್ದು. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು
ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಗಂಟಲು ನೋವು ಬರತಕ್ಕಂತಹ ಸಾಧ್ಯತೆ, ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು, ಮಕ್ಕಳಿಂದ ವಿಶೇಷವಾದಂಥ ಸಹಕಾರ ಸಿಗತಕ್ಕಂಥದ್ದು, ಸ್ವಲ್ಪ ಕಿವಿ ಬಾಧೆ, ಕಿವಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಉಣುಗು ಇತ್ಯಾದಿಗಳಿಂದ. ಯಾಕೆಂದರೆ ನಾವೆಲ್ಲೋ ಹೋಗಿರ್ತೇವೆ ಅಂದರೆ ಈ ಕಾಡಿನ ಪ್ರದೇಶದಲ್ಲಿ ಹೋದಾಗ ಅಥವಾ ತೋಟಕ್ಕೆ ಕೆಲಸಕ್ಕೆಂದು ಹೋದಾಗ ಈ ಉಣುಗು ಹೇಳುವಂಥದ್ದು ಇರ್ತದೆ. ಅದು ನಮಗೆ ಗೊತ್ತಿಲ್ಲದೆ ಆ ಕಿವಿ ಒಳಗೆ ಹೋಗ್ಬಿಡ್ತದೆ ಅದು. ಹಾಗಾಗಿ ಅದು ಬಹಳ ತೊಂದರೆ ಅದು. ಹಾಗಾಗಿ ಆ ರೀತಿಯಲ್ಲಿ ಅಥವಾ ನಾವು ಆದಷ್ಟು ಈ ಶಬ್ದವನ್ನು, ಜೋರಾದ ಶಬ್ದವನ್ನು ಕೇಳುವುದು ಇತ್ಯಾದಿಗಳಿಂದ ನಾವು ದೂರವಿದ್ದಾಗ ಆದಷ್ಟು ನಾವು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ ಆಗತಕ್ಕಂಥದ್ದು ಅಥವಾ ನಮ್ಮ ರಕ್ಷಣೆಯನ್ನು ನಾವು ಪಡೆದುಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂತಹ ಸಾಧ್ಯತೆ. ಅಂದರೆ ಬೇರೆ ರೀತಿಯಲ್ಲಿ, ಅಂದರೆ ನಾವು ಇವತ್ತು ಭಾನುವಾರ ಆಗಿರೋದರಿಂದ ನಾವು ಏನು ಮಾಡ್ತೇವೆ ಅಂತಾದರೆ ನಾವು ಸ್ವಲ್ಪ ಹೊರಗಡೆನೇ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಹೀಗೆ ಮನೆಯಲ್ಲಿ ಯಾರು ಆಲಸ್ಯದಿಂದ ಮನೆಯಲ್ಲಿ ಏನು ಮಾಡೋದಿಲ್ಲ. ಹೀಗೆ ಇದರಿಂದ ಸ್ವಲ್ಪ ನಮಗೆ ಸಮಸ್ಯೆ ಆಗತಕ್ಕಂತಹ ಸಾಧ್ಯತೆ, ಹಣಕಾಸಿನ ತೊಂದರೆ ಬರತಕ್ಕಂತಹ ಸಾಧ್ಯತೆ, ಅಥವಾ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು, ಸ್ವಲ್ಪ ಘರ್ಷಣೆ ಬರತಕ್ಕಂಥದ್ದು. ಆ ಘರ್ಷಣೆ ಆದಾಗ ನಾವು ಆದಷ್ಟು ನಾವೇ, ಯಾಕೆಂದರೆ ನಮ್ಮ ಮನೆಯ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಅಂದರೆ ನಾವೇ ಪರಿಹಾರ ಮಾಡ್ಕೊಳ್ಬೇಕು. ಅದರಿಂದ ಇನ್ನೊಬ್ರಿಗೆ ಹೇಳ್ತಾ ಹೋದರೆ ನಮ್ಮ ಒಂದು ಯಾವುದೇ ರೀತಿಯಾದಂಥ ಒಂದು ಇರ್ತದಿಲ್ಲಿ ಅದೆಲ್ಲ ಕುಂಠಿತ ಆಗತಕ್ಕಂಥದ್ದು. ಅಂದರೆ ನಮ್ಮ ಒಂದು ಆತ್ಮಶಕ್ತಿ ಹೇಳತಕ್ಕಂಥದ್ದು ಅಥವಾ ನಮ್ಮ ಒಂದು ಬೆಲೆ ಅಥವಾ ಇದು ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು. ಇದರಿಂದ ಆದಷ್ಟು ನಾವೇ ಪರಿಹಾರ ಮಾಡಿಕೊಳ್ಬೇಕು. ಸಮಸ್ಯೆಯನ್ನು ಯಾರಿಗೂ ಹೇಳದೆ ನಾವೇ ಪರಿಹಾರ ಮಾಡ್ಕೊಂಡು ಹೋದಾಗ ನಮಗೆ ಎಲ್ಲ ರೀತಿಯಲ್ಲಿ ಆತ್ಮಶಕ್ತಿ ಅಥವಾ ಬೇರೆ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಂಧು ಮಿತ್ರರ ಸಹಕಾರ ಇವತ್ತಿನ ದಿವಸ ನಮಗೆ ಸಿಗುವಂಥದ್ದು. ಮಹಾಲಕ್ಷ್ಮಿಗೆ ಕ್ಷೀರವನ್ನು ಅರ್ಪಣೆ ಮಾಡುವುದರಿಂದ ಅಥವಾ ಫಲಪಂಚಾಮೃತ ಅಭಿಷೇಕವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಹಾಗಾಗಿ ವಿಶೇಷವಾಗಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಆದಷ್ಟು ಸಂಯಮದಿಂದ ಇದ್ದಾಗ ನಾವು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ ಆಗತಕ್ಕಂಥದ್ದು. ಅದಕ್ಕಾಗಿ ನಾವು ಮಾತು ಬೆಳ್ಳಿ ಮತ್ತು ಮೌನ ಬಂಗಾರ ಅಂತ ಹೇಳಿದ್ದಾರೆ. ನಾವು ಮೌನದಿಂದ ಇದ್ದಾಗ ಎಷ್ಟೇ ಸಮಸ್ಯೆ ಬರಲಿ ಅಥವಾ ಏನೇ ಆಗಲಿ ಅವೆಲ್ಲವನ್ನು ಕೂಡ ಪರಿಹಾರ ಮಾಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಅಥವಾ ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ನಾವು ಅನುಕೂಲವನ್ನು ಪಡೆಯಬಹುದು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಸಂಪರ್ಕಿಸಬೇಕು ಅಥವಾ ನೇರವಾಗಿ ಬಂದು ಭೇಟಿ ಆಗಬೇಕು, ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಗುರುಜಿಯವರು ಇದೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸಿಗ್ತಾರೆ. ನೇರವಾಗಿ ಬಂದು ಭೇಟಿ ಆಗ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಗುರುಗಳೇ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಂದರೆ ಸಾಮಾನ್ಯವಾಗಿ ಅವತ್ತು ನಾವು ಏನು ಆಹಾರವನ್ನು ಸ್ವೀಕಾರ ಮಾಡುತ್ತೇವೆ ಅದರಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಹಾಗಾಗಿ ಯಾವ ರೀತಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ. ಆ ಊಟವನ್ನು ಯಾವ ರೀತಿ ನಾವು ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಶಕ್ತಿಗಳು ಬರತಕ್ಕಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಸಾತ್ವಿಕವಾದಂಥ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ಅಥವಾ ಕರಿದ ಪದಾರ್ಥಗಳನ್ನು
ನಾವು ಸ್ವೀಕಾರ ಮಾಡದೇ ಇರೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಯಾವ ರೀತಿ ಈ ಹೋಟೆಲ್ ಉದ್ಯಮದವರಿಗೆ ಅಥವಾ ಈ ಪೆಟ್ರೋಲ್ ಉದ್ಯಮದವರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಯಾಕೆಂದರೆ ಇವತ್ತು ಭಾನುವಾರ ಆಗಿರೋದರಿಂದ ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಅಡುಗೆಯನ್ನು ಮಾಡೋದು ಸ್ವಲ್ಪ ಕಡಿಮೆ ಇರ್ತದೆ. ಆದಷ್ಟು ನಾವು ಹೊರಗಡೆ ಹೋಗಿರ್ತೇವೆ, ಅಲ್ಲೇ ನಾವು ಊಟ ತಿಂಡಿಯನ್ನು ಮಾಡುವುದು. ಹೀಗೆ ಈ ರೀತಿಯಲ್ಲಿ ಆ ಹೋಟೆಲ್ ಉದ್ಯಮದವರಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಈ ಪೆಟ್ರೋಲ್ ಉದ್ಯಮದವರಿಗೂ ಹಾಗೆ ಸ್ವಲ್ಪ ಸಂಚಾರ ಜಾಸ್ತಿ ಆದಾಗ ಪೆಟ್ರೋಲಿಗೆ ಹೆಚ್ಚಿನ ರೀತಿಯಾದಂಥ ಬೇಡಿಕೆ ಬರತಕ್ಕಂಥದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ವಿಶೇಷವಾಗಿ ಇರುವಂಥದ್ದು ಇವತ್ತಿನ ದಿವಸ. ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥವರಿಗೆ ವ್ಯಯ ಹೆಚ್ಚು, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಧನ ಲಾಭ ಆಗತಕ್ಕಂಥ ಸಾಧ್ಯತೆ, ವಿಶೇಷವಾದಂಥ ಧನ ಲಾಭ ಆಗತಕ್ಕಂಥದ್ದು. ಕುಟುಂಬದಲ್ಲಿ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರುವಂಥದ್ದು. ಸ್ತ್ರೀಯರಿಗೆ ಮಾನ್ಯತೆ ಸಿಗುವಂಥದ್ದು ಇವತ್ತಿನ ದಿವಸ. ಹಾಗೆ ಕಾಲಿನ ಬಾಧೆ, ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇವತ್ತಿನ ದಿವಸ, ಅಂದರೆ ನಾವು ಎಲ್ಲೋ ಹೋಗ್ತಾ ಇರ್ತೇವೆ, ನಡೆದಾಡ್ತಾ ಇರ್ತೇವೆ, ನಾವು ಇಲ್ಲಿ ಏನೋ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗತಕ್ಕಂಥದ್ದು ಅಂದರೆ ನಾವು ಕಾಲು ಎಡುವಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ನೆಲವನ್ನು ನೋಡಿ ನಡೆಯುವಂಥದ್ದು, ಜಾಗ್ರತೆಯಿಂದ ಕೆಲಸವನ್ನು ಮಾಡಿದರೆ ಆ ಬರುವಂಥ ಸಮಸ್ಯೆಯಿಂದ ಪಾರಾಗಲಿಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಲಾಭದಾಯಕ ದಿನ. ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲೂ ಕೂಡ ವಿಶೇಷವಾದಂಥ ಅನುಕೂಲ. ಬುದ್ಧಿಯ ಬಲ ಹಾಗಾಗಿ ನಮಗೆ ಆಲೋಚನಾ ಶಕ್ತಿ, ಒಳ್ಳೆಯ ಆಲೋಚನೆ, ಒಳ್ಳೆಯ ವಿಚಾರವನ್ನು ನಾವು ಮಾಡುವಂಥ ಶಕ್ತಿ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ವಿಶೇಷವಾಗಿ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ, ಯಾಕೆಂದರೆ ಪ್ರಯಾಣವನ್ನು ಮಾಡುವವರಿದ್ದರೆ ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆಯಿಂದ ಪ್ರಯಾಣ ಮಾಡತಕ್ಕಂಥದ್ದು ಇವತ್ತಿನ ದಿವಸ ಬಹಳ ಮುಖ್ಯ. ಹಾಗೆ ಸಹೋದರರ ಸಹಕಾರ, ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರಲ್ಲಿ ವಿಶೇಷವಾದಂಥ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗಾಗಿ ನವಗ್ರಹ ಸ್ತುತಿ, ನವಗ್ರಹ ಮಂತ್ರ ಜಪವನ್ನು ಮಾಡುವುದರಿಂದ, ನವಗ್ರಹ ಪ್ರದರ್ಶನ ಯಾವ ರೀತಿ ಪ್ರದಕ್ಷಿಣೆಯನ್ನು ಮಾಡುವುದರಿಂದ, ಹಾಗೆ ಪ್ರಾರ್ಥನೆ ಮಾಡುವುದರಿಂದ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಜಾಸ್ತಿ ಬರತಕ್ಕಂಥದ್ದು. ಹಾಗಾಗಿ ನಾವು ಮಾಡುವಂಥ ಯಾವುದೇ ರೀತಿಯಲ್ಲಿ ವೃತ್ತಿ ವಿಶೇಷ ವಿಘ್ನಗಳು, ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳಿದ್ದಾರೆ. ನಾವು ಮಾಡುವಂಥ ಕೆಲಸದಲ್ಲಿ ವಿಘ್ನಗಳು ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಒಳ್ಳೆಯ ಕೆಲಸ ಅಂತ ಅರ್ಥವಂತೆ. ಆದರೂ ಆ ವಿಘ್ನೈಃ ಪುನರಪಿ ಪ್ರತಿಹನ್ಯಮಾನಾಹ, ವಿಘ್ನಗಳು ಬರ್ತಾ ಇದ್ದರೂ ಕೂಡ ನಾವು ಅದನ್ನು ಎದೆಗುಂದದ್ದೇ ಅದನ್ನು ಮುನ್ನಡೆಸಿಕೊಂಡು ಹೋದಾಗ ಅವನೇ ಧೀರನಾಗ್ತಾನೆ, ಅವನೇ ಶೂರನಾಗ್ತಾನೆ, ಅವನೇ ವೀರನಾಗ್ತಾನೆ, ಅವನೇ ಎಲ್ಲ ರೀತಿಯಲ್ಲಿ ಮಾನ್ಯತೆ ಅವನಿಗೆ ಸಿಗುವಂಥದ್ದು. ಹಾಗಾಗಿ ಯಾರು ಎಷ್ಟೇ ಏನೇ ಮಾಡಿದ್ರೂ ಕೂಡ ಆ ವಿಘ್ನ ಬಂದರೂ ಕೂಡ ಆ ಒಳ್ಳೆಯ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ರೆ ಅದನ್ನು ಆ ರೀತಿಯಲ್ಲಿ ಮುಕ್ತಾಯವನ್ನು ಮಾಡತಕ್ಕಂಥದ್ದು, ಆ ಶ್ರೇಯಸ್ಸನ್ನು ಪಡೆಯತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಸಂಗಾತಿಯಿಂದ ಸ್ವಲ್ಪ ಖರ್ಚು ಇವತ್ತಿನ ದಿವಸ ಆಗುವಂಥ ಸಾಧ್ಯತೆ. ಏನೋ ಆಭರಣ ತಗೊಳ್ಬೇಕು ಅಥವಾ ಮೊಬೈಲ್ ತಗೊಳ್ಬೇಕು, ಹೀಗೆ ಬಟ್ಟೆ ಇತ್ಯಾದಿಗಳನ್ನು ತಗೊಳ್ಬೇಕು ಅಂತ ಹೀಗೆ ಈ ರೀತಿಯ ಆಲೋಚನೆ ಬಂದಾಗ ಅಥವಾ ಇದರಿಂದ ಸ್ವಲ್ಪ ಖರ್ಚು ಅದನ್ನು ನಾವು ತೆಗೆದುಕೊಂಡಾಗ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇಷ್ಟ ದೇವತಾ ಆರಾಧನೆ ಮಾಡುವುದರಿಂದ
ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಲಾಭದಾಯಕ ದಿನ. ಇವತ್ತಿನ ದಿವಸ ಒಳ್ಳೆ ಅನುಕೂಲ ಆಗತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗುವಂಥ ಸಾಧ್ಯತೆ. ಶುಭ ಕಾರ್ಯಗಳಿಗೆ ಇವತ್ತಿನ ದಿವಸ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು. ಒಳ್ಳೆಯ ಕಾರ್ಯದಲ್ಲಿ ಸ್ವಲ್ಪ ವಿಘ್ನಗಳು ಜಾಸ್ತಿ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿ ಪ್ರಾರ್ಥನೆ ಅಥವಾ ಗಣಪತಿ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಅಶುಚಿಯಾಗತಕ್ಕಂಥ ಸಾಧ್ಯತೆ. ಅಥವಾ ಯಾಕಂದರೆ ನಾವು ಎಲ್ಲೋ ಹೋಗ್ತಾ ಇರ್ತೇವೆ, ಹೋಗ್ತಾ ಇದ್ದಾಗ ಅಲ್ಲಿ ಮೈಲಿಗೆ ಬರತಕ್ಕಂಥದ್ದು. ಈ ಮರದ ಅಡಿಗೆ ಹೋಗ್ತಾ ಇರ್ತೇವೆ ಅಥವಾ ನೀರಿನ ಇರುವಂಥ ಪ್ರದೇಶದಲ್ಲಿ ಹೋಗ್ತಾ ಇರ್ತೇವೆ. ನಾವು ನಡೆದಾಡುವಾಗ ಸ್ವಲ್ಪ ನಮಗೆ ಆ ನೀರು ಸಿಡಿಯುವಂಥದ್ದು ಅಥವಾ ಮರದ ನೆರಳಿನಲ್ಲಿ ನಿಂತಾಗ ಸ್ವಲ್ಪ ಮೈಲಿಗೆ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ಅಂಥ ಕಡೆಯಲ್ಲಿ ಜಾಗ್ರತೆಯಿಂದ ಹೋದಾಗ, ಎಚ್ಚರಿಕೆಯಿಂದ ಹೋದಾಗ ನಾವು ಈ ಅಶುಚಿಯಾಗುವುದನ್ನು ನಾವು ತಡೆಯಬಹುದು. ಹಾಗಾಗಿ ವಿಶೇಷವಾಗಿ ಕಾರ್ಯಸಿದ್ಧಿ ಇವತ್ತಿನ ದಿವಸ ನಾವು ಅಂದುಕೊಂಡುವಂಥದ್ದು ಆಗುವಂಥದ್ದು. ಅಂದರೆ ನಾವು ಇಷ್ಟು ಕೆಲಸವನ್ನು ಮಾಡಬೇಕು ಅಥವಾ ಇದರಿಂದ ನಮಗೆ ಎಲ್ಲ ರೀತಿಯ ಅನುಕೂಲ ಆಗ್ತದೆ ಅಂತ ಅಂದ್ಕೊಂಡಿರ್ತೇವೆ. ಆ ರೀತಿಯಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಆ ಕೆಲಸವನ್ನು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲಿ ಯಶಸ್ಸು, ಕೀರ್ತಿ ಇದೆಲ್ಲವೂ ಕೂಡ ಸಿಗುವಂಥದ್ದು. ಆದ್ದರಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಕಾರ್ಯಸಿದ್ಧಿಯಾಗತಕ್ಕಂಥದ್ದು. ಯಾವ ರೀತಿ ಅಂತಂದರೆ ಓದುವ ವಿಚಾರದಲ್ಲಿ ಇರಬಹುದು, ಅಥವಾ ಸಂಗೀತದ ವಿಚಾರದಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡುವಂಥ ಕೆಲಸದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ನಾವು ಮತ್ತು ಸಾಧನೆಯನ್ನು ಮಾಡಬೇಕು. ಹೀಗೆ ಈ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಉತ್ಸಾಹ ಬರತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ಇವತ್ತಿನ ದಿವಸ ಗೋಸೇವೆಯನ್ನು ಮಾಡತಕ್ಕಂಥದ್ದು. ಯಾಕಂದರೆ ನಾವು ಭೂಮಿ ಇದೆ ಅಂತ ಅಂದರೆ ಆ ಗೋವಿನ ಆಶೀರ್ವಾದದಿಂದಲೇ ಭೂಮಿ ಇರತಕ್ಕಂಥದ್ದು. ಯಾವ ರೀತಿ ಅಂತಂದರೆ ಅದಕ್ಕೆ ಭಗವಂತನಿಗೆ ಗೋಪಾಲಕ ಅಂತ ನಾವು ಕರಿತೇವೆ. ಆ ಗೋಪಾಲಕನನ್ನು ಯಾವ ರೀತಿ ಅವನು ನಾವೆಲ್ಲ ಪೂಜೆ ಮಾಡ್ತೇವೆ, ನಾವು ತಿರುಪತಿಗೆ ಹೋಗಿ ಬರ್ತೇವೆ, ಇದೆಲ್ಲ ಹೋಗಿ ಬರ್ತೇವೆ. ಆದರೆ ಆ ಗೋವಿನ ರಕ್ಷಣೆ ನಾವು ಮಾಡಲೇಬೇಕು. ಯಾಕಂದರೆ ಆ ಗೋವಿಗೆ ಒಂದು ಚೂರು ಸಮಸ್ಯೆ ಬರಬಾರದು, ಒಂದು ಚೂರು ಕೂಡ ನೋವಾಗಬಾರ್ದು. ಈಗ ಎಲ್ಲ ರೀತಿಯಲ್ಲಿ ಆ ಗೋವಿಗೆ ಯಾರ್ಯಾರು ತೊಂದರೆ ಮಾಡ್ತಾ ಇದ್ದಾರೋ, ಆ ತೊಂದರೆ ಮಾಡ್ತಾ ಇದ್ದರೆ ಇದು ಸಾಮೂಹಿಕವಾಗಿ ನಮಗೆ ಅದು ಇಡೀ ಪ್ರಪಂಚಕ್ಕೆ ಅದು ಸಮಸ್ಯೆ ಆಗತಕ್ಕಂಥದ್ದು. ಯಾಕೆಂದರೆ ಅದು ಒಳ್ಳೆಯ ಉಸಿರನ್ನು ಬಿಟ್ಟಾಗ, ಯಾಕೆಂದರೆ ನಾವು ಗೃಹ ಪ್ರವೇಶವನ್ನು ಮಾಡಬೇಕು ಅಂತಾದರೆ ಏನು ಮಾಡ್ತೇವೆ ಅಂತಾದರೆ ಮೊದಲು ಗೋಪ್ರವೇಶ ಆಗ್ತದೆ, ಆಮೇಲೆ ಗೃಹ ಪ್ರವೇಶ. ಯಾಕೆಂದರೆ ಈಗ ನಾವು ದೇವಸ್ಥಾನವನ್ನು ಕಟ್ಟಬೇಕು ಅಂತಾದರೂ ಕೂಡ ಕನಿಷ್ಠ 48 ದಿವಸ ಆ ಸ್ಥಳದಲ್ಲಿ ಗೋವಾಸ ಇರಬೇಕು, ಆ ಗೋ ನಿವಾಸ ಇರಬೇಕು. ಗೋ ನಿವಾಸ. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ಆ ರೀತಿ 48 ದಿವಸ ಇದ್ದಾಗ ಆ ವಾತಾವರಣ ಶುದ್ಧವಾಯಿತು. ಯಾಕೆಂದರೆ ಯಾವುದೋ ಯುಗದಲ್ಲಿ ಅದು ಆ ಜಾಗ ಏನಿರ್ತದೆ ಅಂತ ಗೊತ್ತಿರೋದಿಲ್ಲ. ಯಾವುದೋ ಯುಗದಲ್ಲಿ ಸ್ಮಶಾನವಾಗಿರಬಹುದು ಆ ಜಾಗ. ಸ್ಮಶಾನದಲ್ಲಿ ನಾವು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ವಾತಾವರಣ ಯಾಕೆಂತಂದರೆ ಸ್ಮಶಾನದಲ್ಲಿ ಒಂದು ತಾಸು ನಮಗೆ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಆ ವಾತಾವರಣ ಶುದ್ಧಿ ಆಗಬೇಕು. ನಮಗೆ ಆ ಜಾಗದಲ್ಲಿ ಉಳಿಲಿಕ್ಕೆ ಯೋಗ್ಯವಾಗಬೇಕು. ಶಾಂತಿ ಮತ್ತು ನೆಮ್ಮದಿಯಿಂದ ನಾವು ಇರಬೇಕು ಅಂತಾದರೆ ಅಲ್ಲಿ ನಮಗೆ ಗೋವಿನ ಆಶೀರ್ವಾದ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಯಾಕಂದರೆ ಮನುಷ್ಯ ಅಂದಮೇಲೆ ಅವನಿಗೆ ಆ ಎಲ್ಲ ಗೋವಿನ ಒಂದು ಆಶೀರ್ವಾದ ಬೇಕೇ ಬೇಕಂತ. ಯಾಕಂದರೆ ಏನು ಮಾಡ್ತದೆ ಆಶೀರ್ವಾದ ಅಂತಂದರೆ ನಮಗೆ ಅಮೃತವನ್ನು ಕೊಡ್ತದೆ ಅದು. ಯಾಕಂದರೆ ನಾವು ಊಟ ಮಾಡಬೇಕು, ಅಕ್ಕಿ ಬೇಕು ಅಂತಾದರೆ ಒಳ್ಳೆಯ ಗೊಬ್ಬರವನ್ನು ಕೊಡತಕ್ಕಂಥದ್ದು ಅದು. ಅದಕ್ಕಾಗಿ ಕಾಮಧೇನು ಅಂತ ಕರೆದಿದ್ದಾರೆ.
ಅದಕ್ಕಾಗಿ ಆ ರೀತಿಯಲ್ಲಿ ನಮಗೆ ಎಲ್ಲ ಅದು ಬಿಟ್ಟಂಥ ಆ ಉಸಿರಿನಿಂದ ವಾತಾವರಣ ಶುದ್ಧಿ ಆಗ್ತದೆ. ಅದಕ್ಕೆಂದರೆ ಗೋಮೂತ್ರದಿಂದ ನಮಗೆ ಯಾವುದೇ ರೀತಿಯಾದಂಥ ರೋಗಗಳು, ಕ್ಯಾನ್ಸರ್ ಇತ್ಯಾದಿ ಮಾರಕ ಕಾಯಿಲೆಗಳು ಬರೋದಿಲ್ಲ ಆ ಗೋಮೂತ್ರ ಸೇವನೆ ಮಾಡೋದರಿಂದಲೇ. ಹಾಗಾಗಿ ಇದೆಲ್ಲ ಅದಕ್ಕೆ ಕಲ್ಪವೃಕ್ಷ ಕಾಮಧೇನು, ಈ ಒಂದು ಕಲಿಯುಗದ ಕಾಮಧೇನು, ಎಲ್ಲ ಯುಗದಲ್ಲೂ ಕೂಡ ಕಾಮಧೇನು ಅದು. ಹಾಗಾಗಿ ಆದಷ್ಟು ನಾವು ಗೋ ಸೇವೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಆ ಗೋವಿಗೆ ಆಗತಕ್ಕಂಥ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ನಾವು ತಪ್ಪಿಸಬೇಕು. ಇದರಿಂದ ಏನಾಗ್ತದೆ ಅಂತಾದರೆ ನಾವು ದೇವರ ಪೂಜೆ ಮಾಡಿದಂಥ ಫಲ ನಮಗೆ ಸಿಗ್ತದೆ. ತಿರುಪತಿಗೆ ಹೋಗಿ ನಾವು ಭಗವಂತನ ದರ್ಶನ ಮಾಡಿದಂಥ ಫಲ ಸಿಗ್ತದೆ. ಆ ಗೋವಿನ ಸ್ಮರಣೆ ಮಾಡುವುದರಿಂದಲೇ, ಗೋ ಸೇವೆ ಮಾಡುವುದರಿಂದಲೇ, ಗೋವಿನ ರಕ್ಷಣೆ ಮಾಡುವುದರಿಂದಲೇ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಗೋ ರಕ್ಷಣೆಯನ್ನು ಮಾಡುವುದರಿಂದ ನಮ್ಮ ಒಂದು ಕುಟುಂಬದ ಏಳಿಗೆ, ಹಾಗೆ ನಮ್ಮ ಒಂದು ಊರಿನ ಏಳಿಗೆ, ಗ್ರಾಮದ ಏಳಿಗೆ, ಇಡೀ ದೇಶ, ಇಡೀ ಪ್ರಪಂಚದ ಏಳಿಗೆ ಆಗಲಿಕ್ಕೆ ನಾವು ಕೂಡ ಕೈ ಜೋಡಿಸಿ ನಾವು ಕೂಡ ಒಂದಾಗೋಣ ಹೇಳ್ತಾ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಗೋಸೇವೆಯನ್ನು ಮಾಡ್ತಾ ಭಗವದ್ಗೀತಾ ಪಾರಾಯಣ ಮಾಡುವುದರಿಂದ ಎಲ್ಲರೂ ಕೂಡ ಶುಭ ಫಲವನ್ನು, ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಬಹುದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.